ಸ್ನೇಹಿತರೆ, ಜೀವನದಲ್ಲಿ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಯಾವುದೂ ನಡೆಯೋದಿಲ್ಲ. ಕೆಲವೊಮ್ಮೆ ಅನಿರೀಕ್ಷಿತ ಅಚ್ಚರಿಗೂ ನಾವು ಸಿದ್ಧರಿರಬೇಕು ಮತ್ತು ಅನುಭವಿಸಬೇಕು. ಜೀವನದಲ್ಲಿ ವಾಸ್ತವವನ್ನು ಅರ್ಥೈಸಿಕೊಳ್ಳೋದು ತುಂಬ ಮುಖ್ಯ. ಇವತ್ತು ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ. ಜೀವನದಲ್ಲಿ ಕಷ್ಟ ಅಂತ ಬಂದಾಗ ನಾವು ಹೇಗೆ ಅದನ್ನು ಎದುರಿಸಬೇಕು ಮತ್ತು ಅದರಿಂದ ಹೇಗೆ ಹೊರಗೆ ಬರಬೇಕು ಅನ್ನೋದಕ್ಕೆ ಒಂದೊಳ್ಳೆ ಉದಾಹರಣೆ ಅಂತ ಹೇಳ್ಬೋದು. ಅದೊಂದು ಹಣ್ಣಿನ ಮರ. ಅಲ್ಲಿ ಒಂದು ತಾಯಿ ಹಕ್ಕಿ, ಅದಕ್ಕೆ ಒಂದು ಪುಟ್ಟ ಮರಿ ಅದಾಗ ಕಣ್ಣು ತೆರೆದಿದೆ. ಬೆಚ್ಚನೆಯ ಗೂಡಿನಲ್ಲಿದ್ದೇ ವಿಶಾಲ ಜಗತ್ತನ್ನು ಸಂತಸದಿಂದ ನೋಡುತ್ತಿದೆ. ತಾಯಿ ಹಕ್ಕಿ ತನ್ನ ಮರಿಗೆ ಆಹಾರ ತರಲೆಂದು ಹೊರಗೆ ಹೋಗಿದೆ. ಆ ಸಮಯವನ್ನು ನೋಡಿ ಒಬ್ಬ ಮನುಷ್ಯ ಆ ಮರವನ್ನೇರಿದ. ಹಣ್ಣು ಹರಿಯದೆ ಹಕ್ಕಿಯ ಮರಿಯನ್ನೇ ಗೂಡಿನಿಂದ ಹೊರಗೆ ಎಳೆದ. ತನ್ನ ಕಿಸೆಗೆ ಹಾಕಿಕೊಂಡು ಕೆಳಗಿಳಿದ. ತಾಯಿ ಹಕ್ಕಿ ತನ್ನ ಮರಿಗೆ ಆಹಾರ ತೆಗೆದುಕೊಂಡು ಬಂದಿತು. ಖಾಲಿಯಾದ ಗೂಡನ್ನು ನೋಡಿ ಗಾಬರಿಯಾಯಿತು. ಅಷ್ಟರಲ್ಲಿ ಆ ಮನುಷ್ಯನ ಕಿಸೆಯಲ್ಲಿದ್ದ ಮರಿ ಪ್ರಾಣ ಸಂಕಟದಿಂದ ಕರುಳು ಕಿತ್ತು ಬರುವಂತೆ ಕಿರುಚಿತು. ತಕ್ಷಣ ನಿಷ್ಠರುಣಿಯಾದ ಮನುಷ್ಯ ಆ ಮರಿಯ ಕತ್ತನ್ನು ಹಿಸುಕಿ ಹಾಕಿದ. ದೇವರು, ಧರ್ಮ, ನೀತಿಶಾಸ್ತ್ರ ಹೀಗೆ ನೂರಾರು ಗ್ರಂಥಗಳ ಬರೆದು ಸ್ವರ್ಗದ ಕನಸು ಕಾಣುವ ಮನುಷ್ಯ ಒಂದು ಪುಟ್ಟ ಗುಬ್ಬಿಯ ಭಾವನೆ ಅರಿಯದೆ ಹೋದ. ತಾಯಿ ಹಕ್ಕಿ ಗೂಡಿನಲ್ಲಿ ಅತ್ತಿತ್ತ ಓಡಾಡಿ ತನ್ನ ಮೋಹದ ಮರಿಯ ಹೆಜ್ಜೆಗಳಿಗಾಗಿ ಹುಡುಕಾಡಿತು. ಒಂದೆರಡು ಹನಿ ಕಣ್ಣೀರು ಉದುರಿಸಿ ಮರದ ಮೇಲೆ ಹೋಗಿ ಮೌನವಾಗಿ ಕುಳಿತಿತು. 10 ನಿಮಿಷಗಳ ತರುವಾಯ ತನ್ನ ಬಂಧುಗಳು ಹಾಡುವುದನ್ನು ನೋಡಿತು. ಅವುಗಳೊಂದಿಗೆ ಕೂಡಿ ಹಾಡಿ ನಲಿಯಿತು. ಅಲ್ಲಿಯೇ ಇದ್ದ ವೃಕ್ಷರಾಜ ಆಶ್ಚರ್ಯದಿಂದ ಕೇಳಿದ, ಇದೀಗ ನೀನು ನಿನ್ನ ಮುದ್ದಿನ ಮರಿಯನ್ನು ಕಳೆದುಕೊಂಡಿರುವೆ. ಆಗಲೇ ನೀನು ಅದನ್ನೆಲ್ಲ ಮರೆತು ಹಾಡುತ್ತಿರುವೆಯಲ್ಲ, ಅದು ಹೇಗೆ? ಆವಾಗ ಹಕ್ಕಿ ಹೇಳಿತು, ವೃಕ್ಷರಾಜನೇ, ನಾವು ಈ ಜಗತ್ತಿನಲ್ಲಿ ಸಂತಸದಿಂದ ಬದುಕಲು ಬಂದವರೇ ವಿನಃ ಅಳಲು ಬಂದವರಲ್ಲ. ನಮಗೆ ರೆಕ್ಕೆಗಳಿರುವವರೆಗೆ ನಾವು ಅನಂತ ಆಗಸದಲ್ಲಿ ಹಾರುತ್ತೇವೆ. ಕಂಠ ಇರುವವರೆಗೆ ಸುಮಧುರ ಗೀತೆಗಳನ್ನು ಹಾಡುತ್ತೇವೆ. ಅದು ನಮ್ಮ ಆನಂದ ಬದುಕಿನ ರೀತಿ. ಸ್ನೇಹಿತರೆ, ಈ ಕಥೆಯಿಂದ ನಾವು ಅರ್ಥೈಸಿಕೊಳ್ಳುವುದು ಏನೆಂದರೆ, ಜೀವನದಲ್ಲಿ ಅನಿರೀಕ್ಷಿತವಾಗಿ ಅಚ್ಚರಿಗಳು ಬಂದಾಗ ಅದನ್ನು ಎದುರಿಸುವುದಕ್ಕೆ ನಾವು ಸಿದ್ಧರಿರಬೇಕು. ಇಂತಹ ಅದೆಷ್ಟೋ ಕಷ್ಟಗಳು, ನೋವುಗಳು ನಮ್ಮನ್ನು ಮತ್ತಷ್ಟು ಬಲಿಷ್ಠಗೊಳಿಸುತ್ತವೆ. ಇಂತಹ ನೋವುಗಳನ್ನು ಅನುಭವಿಸಿ ಮತ್ತಷ್ಟು ಬಲಿಷ್ಠರಾಗಿ ನಮ್ಮ ಮುಂದಿನ ಜೀವನದ ಬಗ್ಗೆ ಯೋಚಿಸಬೇಕು. ಕಷ್ಟಗಳು ಶಾಶ್ವತವಲ್ಲ ಅನ್ನೋದನ್ನು ಯಾವತ್ತೂ ಮರೆಯಬೇಡಿ. ಕಷ್ಟಗಳ ನಂತರ ಸಂತಸದ ದಿನಗಳು ಬಂದೇ ಬರುತ್ತವೆ. ತಾಳ್ಮೆಯಿಂದ ಕಾಯಬೇಕು ಅಷ್ಟೇ.